ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ನಾವು ಹಿಂದೆ ನಾವು ಈ ಮನೆ ಕಿತ್ತಾಕಿದಾಗಿಂದನು ಕೆರೆ ಕಡೆಗೆ ಹೋಗ್ತೀವ್ರಿ. ನೀವು ಆತರ ಬಾತ್ರೂಮ್ ಹೋಗ್ತಾರಲ್ಲ ನಿಮ್ ಹೆಣ್ಮಕ್ಳು ನಿಮ್ ತಿಕ್ಕ ನಿಮ್ ಸಾಮಾನ್ ಎಲ್ಲ ನೋಡ್ರಿ ಅವ್ರಿಗೊಂಥರ ಆಗಲ್ವಾ? ಬಿಚ್ಕೊಂಡು ಕೆರೆಳ ಕೂತ್ಕೊಂತೀರಲ್ಲ. ಬೇಲಿ ಚಂದೆ ಬೇಲಿ ಹಂಗೆ ಮಾರ್ಬಿಡವಲ್ಲ ಚಂದೆ ಕುತ್ಕೊಂತೀವ್ರಿ. ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಕಡಿತಾವ, ಬೆಳಗ್ಗೆ ಟೈಮ್ ಹೋದ್ರಿ ಕಡಿತಾವೆ ಸೊಳ್ಳೆ ಅವು ಕಡಿತಾವೆ. ಮತ್ತೀಗ ಅದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಬದಿ ತಗೊಂಡೋಗಿರ್ತಾರೆ ಇಲ್ಲಿಂದಾನೆ? ಕೆರೆದಾಗ ಸೊಳ್ಳೆ ಬಗ್ಗೆ ತಗೊಂಡು ಹೋಗ್ತಾರೆ. ಹೌದಾ? ಆ ಸೊಳ್ಳೆ ಮತಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಪಂಚೆ ಓದ್ಕೊಂತೀವ್ರಿ. ಪಂಚೆ ಇರ್ತದಲ್ಲ ಬಾತ್ರೂಮ್ ಅದನ್ನ ಓದ್ಕೊಂತೀವಿ ಹಂಗೆ ನಮ್ಮ ಮೈ ಮೇಲೆ. ಹಂಗೆ ಬಿಚ್ಬಿಟ್ಟು ಹಂಗೆ ಮೈ ಮೇಲೆ ಹೊತ್ಕೊಂಡ್ಬಿಡ್ತೀರಾ? ಅದು ಏನ್ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚೆ ಎಲ್ಲ ಹಂಗೆ ಹೊಡ್ಸ್ಕೊಂತೀರ ಅದೇನೆ? ಇಲ್ಲ ನಾವೇ ಬಾತ್ರೂಮ್ಗೆ ಹೋಗಿ ಡ್ರಿಂಕ್ಸ್ ಮಾಡಿರ್ತೀವ್ರಿ ಅಥವಾ ಇನ್ನೊಂದು ತೊಳ್ಕೊಳಕ್ ಹೋಗ್ತಿರಲ್ಲ, ಅದು ಮುಗುರು ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ನೀರೊಳಗೆ ಇಳಿದು ಬಿಡ್ತೀವಿ ನಾವು. ಚಪ್ಪಲಿ ಬಿಟ್ಬಿಟ್ಟು ಗಾಡಿ ಚಪ್ಪಲಿ ಬಿಟ್ಬಿಟ್ಟು ನೀರೊಳಗೆ ನೀರು ಚಾನಲ್ ನೀರು ಬಂದಿದ್ದಲ್ಲ ತುಂಬಿದೆ ಕೆರೆ, ನೀರೊಳಗೆ ಹೋಗಿ ನೀರ್ ಬಿಟ್ಬಿಟ್ಟು ಬರ್ತೀವ್ರಿ. ಅದ್ರ ನೀರೊಳಗೆ ಮಾಡ್ಬಿಟ್ಟು ಅದೇ ನೀರೊಳಗೆ ತೊಳ್ಕೊಂಡ್ಬಿಡ್ತೀರಾ? ಇಲ್ಲ ಇಲ್ಲಿ ಗಿಡ ಮರ ಇರ್ತಾವಲ್ಲ ಈ ಕಡೆ ಕೆರೆ ರೋಡ್ ಮಗ್ಲ ಗಿಡ ಮರ ಅವು ಇರ್ತಾವಲ್ಲ ಯಾಕೆ ಈಗೀಗ ನೋವು ಕಾಣಿಸ್ಬೇಕು. ಇದು ಒಂದ್ ಕಡೆ ಎಡಗಡೆ ಇದು ಹೊಟ್ಟೆ ಕೆಳಗೆ ಹಂಗಾರ ನಿಮ್ ಕಿಡ್ನಿ ಹೋಗೈತ ಒಂದು ಅಂತ ಏನು ಹೊಟ್ಟೆನಾಗ ಹಂಗ ಆಗತ್ತೆ ನೋವಾದಂಗೆ ರೇ. ಇಲ್ಲ ರೀಸಸ್ ಫಸ್ಟ್ ಮಾಡ್ತೀರಾ ಇಲ್ಲ ಹೇಳ್ತೀರಾ ಫಸ್ಟ್? ಎರಡು ಒಂದೇ ಸರಿ ಮಾಡ್ಬಾರ್ದು. ಅದೇ ಒಂದ್ 3 ಸಲ ಅದನ್ನೇ ಕೇಳಿ ಅದರಿಂದ ಏನೈತೆ ಅದನ್ನ ಕೊಟ್ರೆ ಚೆಕ್ ಮಾಡ್ತಾರೆ. ರೇ ನಿಮ್ಮ ಒಳ್ಳೇದಕ್ಕೆ ಅಲ್ವನ್ರಿ ಹೇಳ್ತಿರೋದು, ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಇಲ್ಲ ಸರ್ ಅದನ್ನ ಏನ್ ಬರೇ 100 ಸಲ ಬರೀ ಅದೇ ನಾವು ಈಗ ನಿಮ್ಗೇನೋ ತೊಂದರೆ ಆಗುತ್ತೆ ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಏನಿಲ್ಲ ಅದ್ ಯಾರಿಗೂ ಅದನ್ನ ಮಾಡ್ತೀವಿ. ಇಲ್ಲ ನೀನು ನಾಳೆದ ಏನ್ ಮಾಡ್ತೀವಿ ಗೊತ್ತಾನಪ್ಪ ನರಸಿಂಹರಾಜು? ಅದು ರೀಸರ್ಚ್ ಮಾಡಕ್ ಹೋಗ್ಬೇಡ, ಅದ್ಮಿ ಹಿಂಗೆ ಹಿಡ್ಕೊಂಬಿಡು ಕೈಯಾಗೆ. ಫಸ್ಟ್ ಲೆಟ್ರಿನ್ ಮಾಡ್ಬಿಟ್ಟು ಆಮೇಲೆ ರೀಸರ್ಚ್ ಮಾಡು. ಆಗತ್ತೆ ಸರ್ ಬೆಳಗ್ಗೆ ಟೈಮ್ ಆಗುತ್ತರ ಏನಪ್ಪಾ ನೀನು ಹಂಗ್ ಮಾಡ್ದೆ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಕೈಯಲ್ಲಿ ಅದನ್ನ ಹಿಡ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟು ಅದೇ ಉಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರಾಗ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ ತಿರ್ಗಾದ್ ನಿಂಗೆ. ಇನ್ನು ಒಂದ್ ಜಗ್ಗ ಪಗ್ಗ ತಗೊಂಡೋಗಿ ಹಿಡ್ಕೋಬಹುದು ಬಿಟ್ರೆ ಅದನ್ನ ಹಿಡ್ಕೊಳಕಾಗುತ್ತೆ. ಇಲ್ಲ ಒಂದು ಖಾಲಿ ಬಾಟ್ಲು ತಗೊಂಡೋಗ್ಬಿಡು, ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು. ನೋಡಂತ ಬೆಳಿಗ್ಗೆ ನೋಡಂಗ್ ಮಾಡ್ತೀವಿ, ಬೆಳಿಗ್ಗೆ ಹಂಗ್ ಮಾಡ್ತೀವಿ ನೋಡಂತ ಹೇಳ್ತಾರೆ. ಬಿಸ್ಲರಿ ಖಾಲಿ ಬಾಟ್ಲು ತಗೊಂಡೋಗಿ ಎಲ್ಲ ಮಣ್ಣಿಗೋಗಿದ್ದು ಯಾಕೋ ತಲೆ ಹೊಟ್ಟು ಬಂದಂಗ ಆಯ್ತು. ಮಣಿಕೊಂತೀವಿ ಇದು ಇನ್ನೇನು ಎದ್ರಾಗೇನೈತಿ ಗಿಡ ರುಗ್ಗಿ ಗಿಡ ಕಾಪಾಡ್ತೀವಿ. ಯಾಕೆ ಕಳ್ತನ ಮಾಡ್ತಿದೀವ ನಾವು? ಕಳ್ತನ ಮಾಡ್ತೀವಿ. ಮರ ಕೊಡ್ತಿದ್ದೀವಿ, ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ ಕಿಟಕಿ ವಾಸ್ಕಲ್ಲು ಏನು ಬೇಕು ಮಾಡಿಸ್ಕೊಂಡು ಡೈನಿಂಗ್ ಟೇಬಲ್ಲು ಮಂಚ ದಿವಾನ್ ಕಾಟು ಏನು ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನು ಬೇಕು ನಿಮಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ ಗೊತ್ತಾ? ನಾವು ಟೀಪ ಎಲ್ಲ ಮಾಡ್ಬೋದು. ಗೊಂಬೆಗಳು ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಕರ್ಮ ಇದು ನಮ್ಮನ್ನ ನಾವೇನು ಈ ಬಲಗಡಿಗೆ ದೇವ ಕೊಡೋದಲ್ಲ ನಮ್ಗೆ ಸಮಯ. ಹೇಳಪ್ಪ ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹೆಂಗ್ ಕಾಣ್ತೈತಿ. ಓ ಹಲೋ
ಕಾಂಗ್ರೆಸ್ ಗಿಡಕ್ಕೆ ಕರ್ಕೊಂಡ್ ಬರ್ತೀಯ ಅಣ್ಣ? ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು. ಖಂಡಿತ ಫೋನ್ ಮಾಡ್ಬೇಡಿ, ಯಾರೇ ತಿಟ್ಟಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ನ ಕಾಲು ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕಾರ ಪರಂಗಿ ಗಿಡಕ್ಕ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ ನಾನು ತಿಕ್ಲಿಯಾಗಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ನಮ್ ಬಲಗಡೆಗೆ ತಡೀತು ಸ್ವಾಮಿ. ಇಲ್ಲ ಆಮೇಲೆ ಏನ್ ಮಾಡೋದು, ನಮಗೂ ಅಲ್ಲೇ ಯಾಕೋ ಉದ್ಯೋಗ ಪಡ್ಕೊಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ ಸ್ವಾಮಿ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಅಲ್ಲ ಮಗ, ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಅಂದ್ರೆ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಆಯ್ತು ಅವ್ರಿಗೆ. ಹಲೋ ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಾತ್ರಿ ಕರೆಂಟೇ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಗಿಡ ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ನಮ್ಮನ್ನ ಮಕ್ಕಳು ಕೊಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚಿ ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ಪಕ್ಕ ನಗಲ್ತಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕಿ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಮಗ ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ, ಯಾಕೆ ಅಡಿಕೆದ್ದೆ ಮಗ, ಯಾಕೆ ಅಡಿಕೆದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲ. ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬರೋಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವ್ ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ.
ಒಂದ ಮಾಡಂಗ ಆಯ್ತಾ ಇದು ಒಂದ ಮಾಡ್ಬೇಕು ನಾನು. ಅಲ್ಲ ರಕಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾ ಕಡೆಗೆ ಇದ್ದೆ ಮಗ ನಾನು ಅಣ್ಣ ಮಗ ನರಸಿಂಹಣ್ಣ ಅವನು ನರಸಿಂಹಣ್ಣ ಯಾ ಕಡೆಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸಮಯ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ. ಕುಂತಿದ್ಯಲ್ಲ ಅಲ್ಲೆಲ್ಲ ಸುಳ್ಳು ಅಂತ ಚೆನ್ನಾಗಿಲ್ಲ. ಎಲ್ಲರಿಗೂ ಕೊಡು. ಹಲೋ ಸಮಯ ಏನಣ್ಣ ನೀನು ಯಾರ ಫೋನ್ ಮಾಡ್ತಾ ಆಡ್ತೀಯ? ಸಕ್ಕರೆ ಬಾಯಿ ಬಿಡಕ್ ಆಗ್ತಿಲ್ಲ ಅಷ್ಟೇ. ನಾನಣ್ಣ ಬೈರೇಗೌಡ್ರು. ಬೈರೇಗೌಡ್ರು ಡೈಲಿ ಹಣ್ಣಾರ ಬೇರೆ ಹಣ್ಣು ಅಂದ್ರೆ ಈಗ ಆಗ್ಲೇ ಯಾರೋ ಬೇಲೆಗೌಡ್ರು ಎಂತ ಮಾಡಿದ್ರು ಅಲ್ಲಿ ಮಂಜಣ್ಣರ ಅಂಗಡಿತಾವ. ಈಗ ಎಂತ ಊಟ ಆದ್ಮೇಲೆ ಅದೇನು ಕೊಡ್ತಾರಲ್ಲ ಅದೇನು ಇದು ಮದುವೆ ರಾಮು ಮಕ್ಕಳಕ್ಕೆ ಮಂಜಣ್ಣರು ಆಮೇಲೆ ಇವರು ಏನಂತಾರೆ ಶೆಟ್ರು ಬೇಕಾಯ್ತು ಅಂತ ಯಾರು ಗುಲಾಬ್ ಸಿಕ್ಕಿಲ್ಲ ನನ್ನ ಮಗ. ಈಗ ಅವ್ರಿಗೆ ಸೌಂಡ್ ಕೊಡುವಂತ ಸೌಂಡ್ ಕೊಟ್ಟು ಹೇಳಿಕೊಟ್ಟು ಏನ್ ನೀವು ದೊಡ್ಡ ಶ್ರೀಮಂತರ ಕಂಡಂಗ್ ಕಾಣ್ತಾರೆ, ಹಿಂಗೆ ಇಂಥವ್ರೆಲ್ಲ ಮಾಡ್ತಾರೆ ಅಂತ ಆವಯ್ಯ ಶ್ರೀಮಂತರ ಪಾಮಂತ್ರ ಬೆಲೆ ನಡೀತಾರ ಅಂತ ಹೇಳಿ ಸ್ವಾಮಿ ಅಂದ್ರೆ ನಾವು ಮಾತಾಡಲ್ಲ ಕಣ್ರಿ ಅಂತ ಅಂದ್ರು. ಹಲೋ ಅಣ್ಣ. ಸ್ವಾಮಿ ಮತ್ತೆ ನಾನು ಈ ಕಡೆ ಇವರು ತಾಂಬೂಲ್ದಾರ್ ಮಾಡಿದ್ರು. ಏನೋ ತುಂಬಾ ಖುಷಿಯಾಗಿದ್ರಿ. ನಾನ್ ತೊಂದ್ರೆ ಮಾಡದ್ ನಾನು ಫೋನ್ ಮಾಡಿ. ಇಲ್ಲ ನಾವು ಇಲ್ಲಿ ಕುಂತಿದ್ದೀವಿ. ಈಗ ಬಂದ್ರೆ ಟೀ ಕುಡಿಯೋಣಂತ ಟೀ ಕೊಟ್ಟೆ ಸಕ್ಕರೆ ಟೀಗೆ. ಅಲ್ಲ ಮಾತುಕತೆಯಲ್ಲಿ ಏನೋ ತೊಡಗಿದ್ರ ತೊಂದ್ರೆ ಆಯ್ತಣ್ಣ? ಏನಿಲ್ಲ, ನೀವು ಅದನ್ನೇ ಎಳಿಬೇಕಿಲ್ಲ ನಮ್ಮ ನಾವು ಈಗ ಬಂದು. ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಈ ಕಾರೆ ಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ. ಕಾರೇನ್ ಫ್ಯಾಕ್ಟ್ರಿ? ಕಾರೇನ್ ಫ್ಯಾಕ್ಟ್ರಿ ಅಲ್ಲ ಕಾರೆ ಹಣ್ಣು ಗೊತ್ತಾಯ್ತು. ಈ ಕರೆಕಲ್ಲು ಆಮೇಲೆ ಇದು ಕಾಡೊಳಗೆ ಬಿಡ್ತಾವಲ್ಲ ಕಾರೆ ಹಣ್ಣು. ಕಾರೆ ಹಣ್ಣು ಅದೊಂದು 5 ಕೆಜಿ ತಗೊಂಬತ್ತೀರಾ? ಈ ಆಯ್ತು ಪೂಜೆ ಬಂತಲ್ಲ ಅಲ್ಲ ಇದೇನ್ ನಾವು ಇದಕ್ಕೆ ಹೋಗಿ ಕೇಳ್ರಿ ನೋಡ ಸಿಗ್ತಾವನ. ಯಾವ್ದಕ್ಕಣ? ಚಂದ್ರಶೆಟ್ಟಿ ಅಂಗಡಿ ಅಂತಾನ ಗುಂಪು. ಯಾವ ನಿಮ್ದು? ಯಾವೂರು? ಬೈಂದ್ರಳ್ಳಿ. ಇದು ತುಮಕೂರಾಗ ಚಂದ್ರಶೆಟ್ಟಿ ಅಂಗಡಿ ಅಂತ ಐತೆ. ಗುಂಜಿ ಸರ್ಕಲ್ ಅಂತ ಕೇಳ್ರಿ, ಹೊಡೆದ ಅಂಗಡಿ ಬರ್ತಾವ. ಏನ್ ಅಂಗಡಿ ಹೇಳ್ರಿ? ಚಂದ್ರಶೆಟ್ಟಿ. ಅದನ್ನೇ ಅವರೇ ಕೊಟ್ಟಿ ನರಸಿಂಹ ಫೋನ್ ಮಾಡ್ರಿ ಕಳಿಸ್ಕೊಡ್ತಾರೆ ಅಂತ. ಅವರು ಯಾರು ನಂಬರ್ ನಿಮ್ದೇ ಕೊಟ್ಟಿದ್ರು. ನಿಮ್ದು ಅಂಗಡಿ ಐತಂತಲ್ಲ? ನಮ್ದು ಅಂಗಡಿ ಇಲ್ಲ, ಅದು ಚಂದ್ರಶೆಟ್ಟಿ ಬೀಡಿ ಅಂಗಡಿ ಮಾಡೋದು ಅಂಗಡಿ. ಹೂ ಅಣ್ಣ, ನರಸಿಂಹನಾಗ್ಲಿ ಸಂತೋಷ. ಅಲ್ಲಣ್ಣ ಅವರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು. ನರಸಿಂಹರಾಜು ಅನ್ನೋರ್ಗೆ ಫೋನ್ ಮಾಡ್ರಿ. ನಮ್ಗೇನ್ ಗೊತ್ತಣ್ಣ, ಈ ಯುಗಾದಿ ಹಬ್ಬ ಬಂತಲ್ಲ, ಯುಗಾದಿ ಹಬ್ಬಕ್ಕೆ ಇಲ್ಲಿ ವರ್ಕರ್ಸ್ಗಳಿಗೆಲ್ಲ ತಾಂಬೂಲ ಕೊಡ್ಬೇಕಾಯ್ತು. ಕಾರೆ ಹಣ್ಣು ಇದು ಕಾರೆ ಹಣ್ಣು ಯಾವಾಗ ಕೊಟ್ರ? ಯಾವ ಟೈಮ್?
ಕಾರಪ್ಪ ಬರ್ತಲ್ಲ ಬಸವಪ್ಪ ಕಾರಪ್ಪ ಹಾ ಆ ಟೈಮಾಗ ಯುಗಾದಿ ಟೈಮಾಗ ಬರೋದು ಕಾರಪ್ಪ ಟೈಮಾಗ. ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ. ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ. ಹಣ್ಣು ಹಂಪ್ಲು ಎಲ್ಲ ಸೇಬು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತಣ್ಣ, ಅದಕ್ಕೇನೆ ಕಾರ್ಯ ಹಣ್ಣು ತಗೊಂಬಿಡೋಣ. ಒಂದ್ 5 kg ಅಷ್ಟು ಬೇಕು. ಹಲೋ ಹಲೋ ಮಾತಾಡಯ್ಯ, ಮಾತಾಡು. ಹೇಳಿ. ಅದೇ ಅಣ್ಣ ಕಾರ್ಯ ಹಣ್ಣು ಒಂದ್ 4ರಿಂದ 5 kg ಅಷ್ಟು ಬೇಕು. ಇದು ಕಾಯನ್ನು ಬೆಳಿ ಹೋಗ್ಬಿಟ್ಟಾರ. ನೀವೆಲ್ಲ ಕಟ್ಕೊಂಡು ಏನ್ರಿ ನಿಮ್ ಕಷ್ಟ ಸುಖ ಏನಿದ್ರು ಹೇಳ್ರಿ ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು. ಮನೆ ತೆಗಿ ಮಾತಾಡ್ಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ, ಅದಕ್ಕೆ ನೀವೆಲ್ಲ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಂಟಂದ್ರ ರೇ. ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ ಮನೆಗೂ ಹೆಣ್ಮಕ್ಳು ಅವ್ರಲ್ವಾ? ಈ ತರ ಮಾಡಿದ್ರೆ ನಿನ್ ಕಣ್ಣಾಗ ನೋಡಿದ್ದೆ, ಫೋಟೋ ಹೊಡ್ಕೊಂಡ್ ಬಂದಿದ್ದೆ ಅಲ್ಲಿ ನಾನು ಹೋಗಿರೋದ. ಏನ್ಗೆ ಇವಾಗ ಎಲ್ಲ ಯಾವ್ದೋ ಕಾಲದಾಗ నేనైనా ಹೋಗಿರೋದು ಅಥವಾ ಹೋಗಿದ್ದು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ದೆ. ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ಮತ್ತೇನ್ ತಡಿಯಲೇ ತಿಕ್ಕಾ ತುಂಬ್ಕೊಂಡು 1 ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು. ಅವ್ರವ್ರ ಮದುವೆಗೆ ತಿಥಿಗೆ ಮದುವೆ ಮನೆಗೆ ಅವ್ರವ್ರ ಮದುವೆ ಮನೆಗೆ ಅವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು. ತಿಕ್ಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕೂತ್ಕೊಳಕ್ ಆಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ಚಾಪೆ ಹಾಸ್ಕೊಂಡು ನೋಡೋಣ. ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ. ಕೂತ್ರೆ ಎಲ್ಲ ಇದು ಅಡಿಕೆ ತೋಟ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರ್ ಹಿಡ್ಕೊಂಡು ಒತ್ತುತ್ತೀರ ಅಂತ ತಿಂತೀವಿ ದಿನ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗ ಅವ್ನ ಅಮ್ಮನ್ನಾಕೆ ನಾನ್ ನೀರು ಒಯ್ತೀನಿ. ನೀನ್ ಇವತ್ತು ಬಾ, ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡೋಣ. ಎತ್ತೋದು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವ್ನು ಅಮ್ಮನ್ ಯಾ ನನ್ನ ಮಕ್ಕಳನ್ನ ಮಾಡ್ಲಿ ಒಂದ್ ಅಂಟು ಮಾಡ್ದಂಗ ಆಗಿವತ್ ನಮ್ಗೆ. ಯಾರು ಒಂದ್ ಅಂತಂಬ್ರಿ ನನ್ನ ಮಕ್ಕಳು ಬೋರೆ ಅಲ್ಲ ಸರ್. ನಿಮ್ಗೆ ಏನು ಒಂದ್ಸಲ ತಿಕ್ಕ ಮಕ ಹಂಗೆಲ್ಲ ಅಂತ ಅಂತಿರಲ್ಲ. ಕಣ್ಲಾ ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ. ನನ್ನಾಗಿ ನಾನು ಪಕ್ಕದಾಗ ಕೂತ್ಕೊಂಡು ನೀನು ಪಕ್ಕದಾಗ ಕೂತ್ಕೋ. ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆ ತೊಳ್ಕಂತೀನೋ. ಚಾಲೆಂಜ್ ಇದು. 50,000 ಫ್ರೀ. ಬೇಡ ಕಣೋ, ಅದನ್ನ ನೋಡಕ್ಕೆ ವಿಡಿಯೋ ಮಾಡ್ಕೊಳಕೇನೆ ಒಂದಿಬ್ರು ಕರ್ಸನ ಬೇಕಾರೆ ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಆಡಕ್ ನಾನ್ ಅದನ್ನೇ ಇವಾಗ ಇಷ್ಟವಾಯ್ತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ನೀನು ಹೊಡ್ಗಿಟ್ ಹೋಗಿ ನಿಗದ್ಕೊಂಡು ಹೋಗಿ ಅಂತ ಏನ್ ಅಂತೆ ಅಲ್ಲ ಅವಾಗ್ಲೇ ಬೈದಲ್ಲೋ. ವಾಂತಿ ಇತಿಹಾಸ ಎಲ್ಲ ಏನು ಕತೆ ಹೇಳ್ತಾ ಇಲ್ಲ. ಮೂಗಕ್ ಬಾಯಿಗೆ ಬಂತು ಅಂತಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತದೆ. ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ ಅಯ್ಯೋ ಇವ್ ಟ್ರಾಯ್ನಾಯ್ಕೆ ಮ್ಯಾಗಡಿಕೆ ಕತ್ತಿನ ಸರ ಮ್ಯಾಗಡಿಕೆ ಮಾಡಿದ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ಹಂಗೇಳಲ್ಲೇ. ಕತ್ತಿನ ಸರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋಣ ನಿಮ್ಮ ಅಲ್ಲೇ ನನ್ನ ಮಗನಲ್ಲ ನಮ್ಮನ್ನಕ್ಕೆ 10 ಜನ ಕುಡಿಯೋದು ಒಬ್ಬನೇ ಕುಡಿದು ಮಾತಾಡೋದು ನೋಡು. ನಮ್ಮನ್ನ ನಮ್ಗೆ ಏನು ಕುಡಿಯೋದ್ರಿಗೆ ನಮ್ಗೆ ಇವಾಗ ತಲೆ ಕೆಡ್ತದ. ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಬದೇ ಸೂರ್ಯ ಹೇಳು ನೀನ್ ಕರೆಕ್ಟಾಗಿ. ಏನ್ ಕರ್ಮನಪ್ಪು ನಿಧಿ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದು ಹೇಳು. ಈ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ ನೀನು ಹೇಳಿದ್ದೇನೋ, ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದ್ರೆ ಈಗ ಸೂರ್ಯನ್ ತೋರ್ಸು. ನೀನು ಬಾ ನಿಮ್ಮಂತಕ್ ಬತ್ತೀನೀಗ. ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ. ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾವ್ರ ಕೈಲಿ. ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು. ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ. ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ. ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚಿಗ್ ಬಾ. ನೀನು ಬಂದನ ಏನ್ ಕರ್ಮನಪ್ಪ ಇದು. ಇದೇನು ಅಂತ ನಾವು ಏನ್ ಕತೆ ಅಂತ ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು. ಈಚಿಗ್ ಬಂದನ ಈಚಿಗ್ ಬಂದನ ನರಸಿಂಹರಾಜ. ನಮ್ಮನ್ನಾರ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯವನು. ನಮ್ಮನ್ನಾರ ಆನೆ ಏಣಿ ಹಾಕೊಂಡ ತಗೊಟ್ಟು ನಿನ್ಗೆ ಬಂತು. ಮಾನ ಮರ್ಯಾದೆ ಐತ ಆನೆ ದೇವ್ರು ಅಂತ ಅವನ್ಯಾರ ತಗೊಳ್ಕೊಂಡವನಾಗ್ಲಿ.
ಆಯ್ತು ಸ್ವಾಮಿ, ತಪ್ಪಾಯ್ತು ಇಡಿ. ನಮ್ ಯಾಕೆ ಹಿಂಗ್ ಸುಮ್ನೆ ನೋಡಿ ತಲೆ ಹೊಡ್ತಾ ಬಂತೀವಿ. ಈಚೆಗೆ ಬಂದು ಸೂರ್ಯ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಒಂದು ವಾರದಾಗ ನಿನ್ನ ಹಾಳು ಮಾಡ್ತಾಳೆ. ಹಲೋ ಅಲ್ಲ ಬಾವ, ಏನ್ ಬಾವ? ಅಲ್ಲ ಏನೋ ಅಲ್ಲ ಬಾವ, ಇದು ಬಾಮೈದಾನು ಬಾಬಾ, ಬಾಮೈದಾನು. ನಮ್ ಹುಡುಗರೇ ಒಂದಿಲ್ಲ ಭಾವ ಅಂದಿಲ್ಲ ನನ್ನ. ಯಾರು? ನಮ್ ಸ್ವಂತ ಭಾವ ಇದ್ದೀರ ಭಾವ ಅಂದಿಲ್ಲ. ನೀನು ಒಳ್ಳೆ ಭಾವ ಭಾವ ಅಂತ ಬಾಯಿ ಕೇಳಂಗಿದ್ದೀಯ ನೀನು. ಹಾ ಏನ್ ಬಾವ, ಏನಕ್ಕೆ ಈ ತರ ಅಕ್ಕಂಗೆ ಯಾಕೆ ಈ ತರ ಮೋಸ ಮಾಡಿದ್ದೆ ನೀನು? ನೀನ್ ಎಂತ ಮುಂದ್ರಿ ಬಿಡ್ತೀವ ಅಂತ ಹೇಳಲ್ಲ. ನೀನ್ ನಿಮ್ ಅಕ್ಕನ ಮಾತು ಕೇಳಿಗೆ ಸುಮ್ಮನೆ ಹಿಡ್ಕೊಂಡೆಲ್ಲ ಮರ್ಕೋ ಪಾರ್ಕೊ ಕಟ್ಟಿ ಸಿಮೆಂಟ್ ಬೆಂಕಿ ಕಲ್ಬಿಟ್ಟು. ಅಲ್ಲ ಕಣ್ ಬಾವ, ನಮ್ಮ ಅಕ್ಕಂಗೆ ನಾನ್ ನೋಡೋ ನಮ್ಮ ಅಕ್ಕ ಹೇಳಿತ್ತು, ನಾನ್ ನರಸಿಂಹರಾಜನ್ ತುಂಬಾ ಇಷ್ಟಪಟ್ಟಿದ್ದೀನಿ, ನಾನು ನಿಮ್ ಬಾವನ್ ಬಿಡ್ತಾ ಇದ್ದೀನಿ, ನರಸಿಂಹರಾಜನ್ ಮದುವೆ ಆಗಿದ್ದೀನಿ ಅಂತ. ನಾನು ಹೋಗ್ಲಿ ಬಿಡಾಕ ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ. ನೀನ್ ಚೆನ್ನಾಗ್ ಅಳ್ತಾ ವೀಸ್ಕೊಂಡ್ ದೋಚಿ ನನ್ ಮಗ, ನೀನು ಬರ್ಬೇಕಾ ಬೇಡ ಮನೆಗೆ? ಇನ್ನಂತ ಮಕ್ಳಿದಾವ ನನಗೆ ಅಲ್ಲಿ ಹಿಡಿದು ಮಾತಾಡು. ಅಲ್ಲಿ ಬಾವ ಅಂತ ಮರ್ಯಾದೆ ಕೊಡ್ತಿಲ್ವ ಬಾವ ನಾನು? ಮತ್ತೇನಂದಿದ್ದೀಗ? ಅಲ್ಲ ನೀನು ಅಕ್ಕಂತವ ದುಡ್ಡು ಒಡವೆ ಇಸ್ಕೊಂಡು ಏನಕ್ಕೆ ಈ ತರ ಮೋಸ ಮಾಡಿದ್ ಹೇಳ ಬಾವ ನೀನು? ಈಗ ಧರ್ಮಸ್ಥಳಕ್ಕೆ ಹೋಗಿ ಸಿಕಂದೂರಿಗೆ ಎಂದು ಕೇಳೋ, ಸಿಕಂದೂರ್ಗೆ ಹೋಗ್ಬಿಟ್ಟು ದೇವ್ರ ಮುಂದೆ ಪ್ರಮಾಣ ಮಾಡ್ಲಿ ನಾನು ಒಡವೆ ಇಸ್ಕೊಂಡಿದ್ದೀನಿ ಅಂತ. ನೀನು ಒಡವೆ ಇಸ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನೀನು ಪ್ರಮಾಣ ಮಾಡಿದ ತಕ್ಷಣ? ದೇವ್ರ ಮೊದ್ಲು ಪ್ರಮಾಣ ಮಾಡ್ತು. ಅದನ್ನೇ ನೋಡ್ಬಾವ, ಪ್ರಮಾಣ ಮಾಡಿಸ್ತೀನಿ. ಅಕ್ಕ ಪ್ರಮಾಣ ಮಾಡ್ತು ಅಂತಂದ್ರೆ ನೀನು ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನನ್ ಕಣ್ ಮುಂದೆ. ಇಲ್ಲ ಅವರು ಆನೆ ನಿಮ್ಗೆ ಗೊತ್ತಿಲ್ಲ ಬರ್ಲಿ ಅವ್ರದ್ದು ನಂದಿದೆ ಹೊಸದುರ್ಗ ಹೇಳು ಬಾವ. ನಿಮ್ ಬಾವನ ಗುಂಜಕ್ಕ ದೇವತಾ ನೋಡುದು ಅವ್ರ ಮನೆಗೆ ಹಾಕ್ಬಿಟ್ಟು ಹೋಗಿ ನಿಮ್ ಊರಿಗೆ. ಏನ್ ಬಾವ ಕರೆಕ್ಟ್ ಆಗಿ ಹೇಳಿದ್ರೆ ತಾನೆ ಗೊತ್ತಾಗದ, ಬಿಡಿಸಿ ಹೇಳ್ರಿ. ಯಾರು ಒಳ್ಳೆ ಹುಡುಗ ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ನೀವು ಅವ್ರ ಬಗ್ಗೆ ಏನೋ ತಲೆ ಕೆಡಿಕೆ ಮಾಡಿ ನಿಮ್ ಮಾತು ಹೋಗಿ ನಿಮ್ ಊರ್ ಕಡೆ ಸಂಸಾರಕ್ಕೆ ನಿಮ್ ಕಡೆಗೆ. ನಂಗೆ ಏನಂತ ಅಂದ್ಲು ಗೊತ್ತಾ ಬಾವ, ನಾನು ಅವನು ಪ್ರತಾಪನ್ ಬಿಟ್ಬಿಟ್ಟಿನ ಲಾರಿ ಡ್ರೈವರ್ನ ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರನ್ನ ತುಂಬಾ ಇಷ್ಟಪಟ್ಟು ಮದ್ವೆ ಆಗ್ತಿದ್ದೀನಿ ಕಣೋ, ನನ್ಗೊಂದು ಬಾಳಕ್ಕೆ ಒಂದು ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಅಂತ ಅಂದ್ರು. ನಾನು ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ, ಅವಳು ಸುಖವಾಗಿ ಇರ್ಲಿಲ್ಲ, ಲಾರಿಗೆ ಹೋಗ್ತಾ ಇದ್ದ ಅವ್ನೇನೋ ಸುಖವಾಗಿ ನೋಡ್ಕಂತಿಲ್ಲ, ನರಸಿಂಹರಾಜು ಬಾಬಾ ಚೆನ್ನಾಗ್ ನೋಡ್ಕಂತಾರಂತೆ ಹೋಗ್ಲಿ ಬಿಡ್ರಿ ಅಂತ ಅಂದೆ. ನಿಮ್ ಫೋಟೋ ಎಲ್ಲ ಕಳ್ಸಿದ್ಲು ನನ್ಗೆ. ನೀವೇನ್ ಬಾಬಾ ಕಿವಿಗೆ ವಾಲೆ ಹಾಕೊಂಬಿಟ್ಟಿದ್ದೀರಾ? ನಿಮ್ ಮಕ್ಕಳು ನೋಡಿಲ್ಲ, ನಿನ್ನೂ ನೋಡಿಲ್ಲ. ಅಲ್ಲ ಬಾಬಾ ಕರೆಕ್ಟ್ ನನ್ ನೋಡಿಲ್ಲ ನೀವು. ಅಲ್ಲ ಕಣ್ ಬಾಬಾ ನಾನು ಹೇಳೋದ್ ಅರ್ಥ ಮಾಡ್ಕೊಳ್ರಿ. ಫೋಟೋ ಕಳ್ಸಿದ್ಲು. ಇಷ್ಟೆಲ್ಲ ಮಾತಾಡೋ 20 ಮಾತಾಡ್ತೆ ಬಾಯ ಬಾವ ಅಂತ. ಅಲ್ಲ ಕಣ್ ಯಾರು ಅಲ್ಲ ನೋಡು. ಬಾಯ ಬಾವ ಅಂದ್ಬಿಟ್ಟು ತಾಂಡ ಯಾವ್ದಾರ ಗೊತ್ತಾಗುತ್ತೆ. ಅಲ್ಲ ಹೋಗ್ಲಿ ಬಿಡ್ರಿ. ನಮ್ ಫೋಟೋ ಕಳ್ಸಿದ್ಲು, ನಾನ್ ನೋಡ್ದೆ, ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ. ನಾನ್ ಇವತ್ ನಿಮ್ ನೋಡ್ಕೊಂಡ್ ಹೋಗೋಣ ಅಂತ ಬಂದ್ರೆ ಇವತ್ ಹಂಗ ಅಂದ್ಲು, ಮನೆಗ್ ಬರ್ತಾ ಇಲ್ಲ, ಆಲೆ 4-5 ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು. ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ? ನಾವು ನೋಡುವಿಲ್ಲ, ಅವ್ರ ಕಥೆನೂ ಇಲ್ಲ, ಅವ್ರೆಲ್ಲೋ ಯಾವ್ದೋ ನಾಟಕದಾಗ ನಮ್ಮನ್ನ ನೋಡಿ ಟೈಪ್ ಮಾಡ್ತಾ ಇದಾರೆ ಸರ್. ನಾವು ಆ ರೂಟ್ ನಮ್ಗೆ ಎಂದು ಕನೆಕ್ಟ್ ಮಾಡಕ್ಕಾಗೂ ನೋಡಿಲ್ಲ ನಾವು. ನೀವ್ ಆತರ ಮಾಡಿಲ್ವ ಬಾವ? ನೋಡಿಲ್ವ ನಮ್ಮ ಅಕ್ಕನ್ನ ಯಾವತ್ತು? ಇವಳೆ ಸುಳ್ಳು ಹೇಳ್ತಾಳ ಹಂಗಾರೆ? ನೀವ್ ಯಾವ ದೇವ್ರ ತಗೊಂಡು ಪ್ರಮಾಣ ಮಾಡ್ತೀರಿ? ನಾವ್ ಮಾಡ್ತೀನಿ ಬೇಕಾರೆ. ಮತ್ತೀಗ ನೀವು ಅವ್ರ ಮನೆಗ್ ಬಂದು ನೀನ್ ತುಂಬಾ ಸೆಕ್ಸಿ ತರ ಕಾಣ್ತೀಯ, ಲಂಗ ಹಿಂಗ್ ಮೇಲೆ ಕಟ್ಕೋ ಚೆನ್ನಾಗ್ ಕಾಣ್ತೀಯ ನೀನು, ಹಂಗೆ ಹಿಂಗೆ ಅಂತ ಏನೇನೋ ಬರೆಯೋರಂತೆ ಮಂತಕ್ಕೆ. ಮಗು ಎಲ್ಲ ಹೇಳ್ತಾ ಐತೆ ನರಸಿಂಹರಾಜು ನಮ್ಮ ಅಪ್ಪನ ಹೆಸರು ಅಂತ. ಖಂಡಿತ ಇಲ್ಲ ಇವ್ರೆ, ನಾವು ಕೇಳಿ ನೋಡಿಬೇಕಾದ್ರೆ ನಾವು ಆ ಅಕ್ಕಪಕ್ಕದಾಗಾದ್ರೂ ಅವ್ರು ಯಾವ ಊರು ಅನ್ನೋದೇ ನಾವು ನೋಡಿಲ್ಲ. ಅಕ್ಕಪಕ್ಕ ಮನೆ ಕೇಳಿ ನೋಡಿಬೇಕಾದ್ರೆ ಯಾರನ್ನ ಹಂಗೆ ಬಂದ ಹೋಗಿದ್ರು ಅಂತ ಹೇಳಿದ್ರೆ ನಾವು